ಇನ್ನು ನಟ ದರ್ಶನ್ ಒಂದು ಕಡೆ ಮಧ್ಯಂತರ ಜಾಮೀನು ಈಗಾಗಲೇ ಸಿಕ್ಕಿದೆ ಅವರಿಗೆ ಅಲ್ವಾ. ಮಧ್ಯಂತರ ಜಾಮೀನಿನ ಜೊತೆಗೆ ರೆಗ್ಯುಲರ್ ಬೇಲ್ ಸಿಗಬೇಕು ಅವರಿಗೆ. ಆ ರೆಗ್ಯುಲರ್ ಬೇಲ್ ಸಿಕ್ಕಿದ್ರೆ ಮಾತ್ರ ಅವರು ನೆಮ್ಮದಿಯಾಗಿ ಉಸಿರಾಡಬಹುದು. ಇಲ್ಲ ಅಂತಂದರೆ ಪೊಲೀಸರು ಏನಾದರೂ ಒಂದು ತಕರಾರು ತೆಗಿತಾನೆ ಇರ್ತಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಮಧ್ಯಂತರ ಜಾಮೀನಿಗೆ ಯತ್ನ ಅಲ್ಲ, ದರ್ಶನ್ಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ. ಮಧ್ಯಂತರ ಜಾಮೀನಿಗೆ ಮತ್ತೆ ತಕರಾರು ತೆಗೆದಿದ್ದಾರೆ. ನಟ ದರ್ಶನ್ ಮಧ್ಯಂತರ ಜಾಮೀನು ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ವಾದ ಮಾಡ್ತಾರಂತೆ. ಹೈಕೋರ್ಟ್ಗೆ ಹೆಚ್ಚುವರಿ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡ್ತಾರಂತೆ. ಇರಬಹುದು ಮಧ್ಯಂತರ ಬೇಲ್ಗೆ ತಕರಾರು ಅಷ್ಟೇ, ಕೊಟ್ಬಿಟ್ಟಿದ್ದಾರೆ ಮಧ್ಯಂತರ ಬೇಲನ್ನು, ಪ್ರಯತ್ನ ಏನು ಪಡ್ತಾ ಇದ್ದಾರೆ. ಸೊ ಹಾಗಾಗಿ ಇವಾಗ ತಕರಾರು ಹಾಕ್ತಾರೆ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ತಕರಾರು. ಬಟ್ ಅಷ್ಟರಲ್ಲಿ ಅವರು ಏನಾದರೂ ಒಂದು ತಯಾರಿ ಮಾಡ್ಕೋಬೇಕಲ್ಲ ಕೋರ್ಟ್ಗೆ ಉತ್ತರ ಕೊಡೋದಕ್ಕೆ, ಇರ್ಬೋದು. ಸೊ ಏನು ಮಧ್ಯಂತರ ಬೇಲ್ಗೆ ತಕರಾರು ನೋಡೋಣ. ದರ್ಶನ್ ಆರೋಗ್ಯದ ವರದಿ ನಮಗಿನ್ನೂ ಸಿಕ್ಕಿಲ್ಲ. ಇದು ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ವಾದ ಮಂಡಿಸೋದು ಕೋರ್ಟ್ನಲ್ಲಿ. ಈ ರೀತಿ ಇರುತ್ತೆ ಅಂತ. ದರ್ಶನ್ ಆರೋಗ್ಯದ ವರದಿ ನಮಗಿನ್ನೂ ಸಿಕ್ಕಿಲ್ಲ, ಕೊಡಬೇಕು ಅವ್ರಿಗೆ. ಆ್ಯಕ್ಚುಲಿ ಕೊಡ್ತಾರೆ. 1 ವಾರದಲ್ಲಿ ಕೋರ್ಟ್ಗೆ ಹಾಕಿದ್ದಾರೆ. ಏನು 1 ವಾರದಲ್ಲಿ ಕೋರ್ಟ್ಗೆ ಹಾಕಿದ್ದಾರೆ? ಕೋರ್ಟ್ಗೆ ವರದಿ ಕೊಟ್ಟಿದ್ದಾರೆ ಅಂತ. ಕೊಟ್ಟಿರುವ ವರದಿ ಸೀಲ್ಡ್ ಕವರಲ್ಲಿ ಕೊಟ್ಟಿದ್ದಾರೆ. ಅದನ್ನು ನ್ಯಾಯಮೂರ್ತಿಗಳು ಕೊಟ್ಟಿರ್ತಾರೆ. ಎಷ್ಟು ದಿನ ಚಿಕಿತ್ಸೆ ಮುಂದುವರಿಸಬೇಕು ಅಂತ ನಮಗೆ ಗೊತ್ತಾಗಿಲ್ಲ, ನಮಗೂ ಒಂದು ಕಾಪಿ ನೀಡಬಹುದಲ್ವಾ ಅಂತ ಎಸ್ಪಿಪಿ ವಾದ ಮಾಡ್ತಾರಂತೆ. ಕೊಡ್ತಾರೆ. ಲಾಸ್ಟ್ ಟೈಮು ಸಿಕ್ಕಿತ್ತು ಅವರಿಗೆ, ಮೊದಲ ವಾರದಲ್ಲಿ ಕೊಟ್ಟರಲ್ಲ, ಅದು ಸಿಕ್ಕಿತ್ತು ಅವ್ರಿಗೆ. ಹೊಸದಾಗಿ ಮತ್ತೊಂದು ಮೆಡಿಕಲ್ ರಿಪೋರ್ಟನ್ನು ನೀಡಿದ್ದಾರೆ ಸಿ.ವಿ. ನಾಗೇಶ್ ಅವರು ಕೋರ್ಟ್ಗೆ, ದರ್ಶನ್ ಪರ ವಕೀಲರು. ಮೆಡಿಕಲ್ ರಿಪೋರ್ಟನ್ನು ಈಗಾಗಲೇ ನ್ಯಾಯಮೂರ್ತಿಗಳು ಪರಿಶೀಲನೆ ಕೂಡ ಮಾಡಿದ್ದಾರೆ. ಯಾವಾಗ ಆಪರೇಷನ್ ಅನ್ನೋದು ಸ್ಪಷ್ಟಪಡಿಸಿಲ್ಲ ಅಂತ ಎಸ್ಪಿಪಿ ಹೇಳ್ತಾ ಇರೋದು. ಅದ್ರ ಬಗ್ಗೆ ಗೊತ್ತಾದರೆ ಒಳ್ಳೆಯದು ಅಂತ ಎಸ್ಪಿಪಿ ಅವರು ವಾದ ಮಾಡ್ತಾರೆ. ಇಷ್ಟೇ ವಿಚಾರ, ಸುಮ್ಮನೆ ಇಷ್ಟೆಲ್ಲ ಹೇಳೋದ್ರ ಬದಲು ಒಂದು ದರ್ಶನ್ ಅವರ ಇತ್ತೀಚಿನ ಮೆಡಿಕಲ್ ರಿಪೋರ್ಟ್ ನಮಗೆ ಬೇಕು, ಆಪರೇಷನ್ ಯಾವಾಗ ಅಂತ ಹೇಳಬೇಕು. ಇಷ್ಟೇ, ಸುಮ್ಮನೆ ಅದಕ್ಕೆ ಯಾಕೆ ಇಷ್ಟೆಲ್ಲ ವಿಚಾರ? ವೆರಿ ಸಿಂಪಲ್. ಇಷ್ಟೇ ಅವ್ರು ಕೇಳ್ಕೊತಾ ಇರೋದು. ಅಂದರೆ ಎಲ್ಲಾದರೂ ಮಧ್ಯಂತರ ಜಾಮೀನು ಷರತ್ತುಗಳು ಉಲ್ಲಂಘನೆ ಆಗಿದೆಯಾ, ಇದನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಅವರು ಮಾಡಬೇಕು. ಹಾಗಾಗಿ ಎಸ್ಪಿಪಿ ಅವರು ಈ ರೀತಿ ಮಾಡಿದ್ದಾರೆ ಇಷ್ಟೆಲ್ಲ ವಿಚಾರಗಳು. ಸೊ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಈಗ ಅವರಿಗೆ ಬರ್ತಾ ಇದೆ.